ನಿವೃತ್ತ ಡಿಜಿಪಿ ಕೊಲೆ ಹಿಂದೆ ಸಾವಿರಾರು ಸಂಶಯ, ಆಸ್ತಿ ಖಿನ್ನತೆ, ಪಿಎಫ್ಐ ಲಿಂಕ್ ಮುಳುವಾಯ್ತಾ? ಪತ್ನಿ ಮಗಳ ಕ್ರೌರ್ಯದಿಂದ ಬಚಾವ್ ಆಗಲಿಲ್ಲ ಯಾಕೆ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಆಸ್ತಿಗಾಗಿ ಡಿಜಿ ಕೊಂದ್ರ. ಕರ್ನಾಟಕ ಪೊಲೀಸರ ಅತ್ಯುನ್ನತ ಹುದ್ದೆಯಾದಂತಹ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಕಾರ್ಯನಿರ್ವಹಿಸಿದಂಥವರು ಓಂ ಪ್ರಕಾಶ್ ಅವರು ಡಿಜಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾದರೆ ಮನೆಯಲ್ಲಿ ಹೆಂಡತಿಯಿಂದ ಕೊಲೆಯಾಗಿದ್ದಾರೆ ಅಂತ ಹೇಳಿದ್ರೆ ಯಾವ ಸ್ವರೂಪದಲ್ಲಿ ಇಂಥದೊಂದು ಘಟನೆ ನಡೆಯೋದಕ್ಕೆ ಸಾಧ್ಯನಾ ಅನ್ನುವಂತಹ ಶಾಕನ್ನು ಅರಗಿಸಿಕೊಳ್ಳೋದಕ್ಕೇ ಬಹಳ ಸಮಯ ಬೇಕಾಗ್ಬೋದು ಅನೇಕರಿಗೆ. ಯಾಕಂದರೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ಹಿರಿಯ ಅಧಿಕಾರಿಗಳಿಗೂ ಕೂಡ ಇದು ಅತ್ಯಂತ ಶಾಕಿಂಗ್ ನ್ಯೂಸ್ ಆಗಿದೆ. ಭೀಕರವಾಗಿ ಕಗ್ಗಲೆಯಾಗಿದ್ದರು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್. ಅವರ ಅಂತ್ಯಕ್ರಿಯೆ ಇವತ್ತೀಗ ನೆರವೇರಿಸಲಾಗಿದೆ. ಮನೆಯಲ್ಲೇ ಮರ್ಡರ್ ಆದರು, ಅದು ಕೂಡ ಮಡದಿ ಮತ್ತು ಮಗಳೇ ವಿಲನ್ ಆಗಿರುವಂಥದ್ದು. ಮನೆಯಲ್ಲೇ ಮರ್ಡರ್ ಆಯಿತು, ಯಾರು ಒಳನುಗ್ಗಿ ಕೊಂದರು, ಆ ರೀತಿಯಾಗಿ ಆಗಲಿಲ್ಲ. ಮಡದಿ ಮತ್ತು ಮಗಳು ಇವರೇ ವಿಲನ್ಗಳಾದರು. ನೋಡಿ, ಜೀವನ ಪೂರ್ತಿ ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ಸಂಸಾರ ನಡೆಸಿದಂತಹ ಮಡದಿನೇ ಅವರ ಕೊಲೆಗೆ ಕಾರಣ ಆಗ್ತಾ ಇದೆ. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರ ಮೆಸೇಜ್ನಿಂದಾಗಿ ಹಲವಾರು ಸಂಶಯಗಳು ಕೂಡ ಮೂಡ್ತವೆ. ಅನೇಕ ಅಲಿಗೇಷನ್ ಅನ್ನು ತನ್ನ ಗಂಡರ ವಿರುದ್ಧ ಮಾಡಿದ್ದಾರೆ. ಅದು ನಿಜಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ, ಸಂಬಂಧ ಇಲ್ವಾ, ಸೀರಿಯಸ್ ಆಗಿ ಹಾಗೆಲ್ಲ ಇತ್ತಾ? ಒಂದು ವೇಳೆ ಸೀರಿಯಸ್ ಆಗಿತ್ತು ಅಂದರೆ ಕೇವಲ ಅದನ್ನು ಮೆಸೇಜಲ್ಲಿ ಮಾತ್ರ ಯಾಕೆ ಅವರು ಕಳಿಸ್ತಾ ಇದ್ರು, ಯಾಕೆ ಹೋಗಿ ಒಂದು ದೂರು ಕೊಡಬೇಕು ಅನ್ನುವಂಥರ ಬಗ್ಗೆ ಕನಿಷ್ಠ ನ್ಯಾಯ ಪ್ರಕ್ರಿಯೆ ಹಾಗಾದರೆ ಅವ್ರಿಗೆ ಗೊತ್ತಿರಲಿಲ್ವಾ? ಅದು ಕೊಲೆಯಲ್ಲಿ ಇದನ್ನು ಅಂತ್ಯಗೊಳಿಸಬೇಕಾಗಿತ್ತ? ಯಾಕಂದರೆ ಓಕೆ, ಡಿಫ್ರೆನ್ಸಸ್ ಇತ್ತು, ಅವರ ನಡುವೆ ಒಡನಾಟ ಸರಿ ಇರಲಿಲ್ಲ, ಅಥವಾ ಏನೋ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಥವಾ ಅವರು ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿದರೆ ಅವರಿಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನ ನಡೆದಿತ್ತಾ? ಇಲ್ಲ ಅವರ ಪದೇ ಪದೇ ಮನೆ ಒಳಗಡೆ ಗಲಾಟೆ ಆಗ್ತಿತ್ತು ಅಂತ ಹೇಳಿದರೆ ಅದಕ್ಕೊಂದು ಪರಿಹಾರ ಹುಡುಕುವಂತಹ ಪ್ರಯತ್ನವನ್ನು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ IPS ಅಧಿಕಾರಿಯಾಗಿ ತನ್ನ ಸೇವಾವಧಿಯನ್ನು ಮುಗಿಸ್ಕೊಂಡು ನಿವೃತ್ತಿಯಾಗಿ 8 ವರ್ಷ ಕಳೆದ ನಂತರ ಈ ರೀತಿಯಾಗಿ ಮರ್ಡರ್ ಆಗಿರೋದಿದೆಯಲ್ಲ, ನಿಜಕ್ಕೂ ಸೋಜಿಗ. ಮತ್ತು ಯಾವ ರೀತಿಯಾಗಿ ಆಗಿದೆ ಈ ವಿಚಾರ ಅನ್ನೋದರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿ ಹೊರ ಬೀಳಬೇಕಾಗಿದೆ. ಆದರೆ ಇಲ್ಲಿ ಈ ಮರ್ಡರ್ ಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನಿರಬಹುದು ಕಾರಣ ಅನ್ನೋದನ್ನು ಹುಡುಕ್ತಾ ಹೋದಾಗ ಮುಖ್ಯವಾಗಿ ಗೋಚರಿಸುವಂಥದ್ದು ಅವರ ಪತ್ನಿ ಮಾಡಿರುವಂಥ ಆರೋಪಗಳಿಂದಾಗಿ ಒಂದಿಷ್ಟು ಅಂಶಗಳನ್ನು ಗೋಚರಿಸುತ್ತೆ, ಮತ್ತು ಕೆಲವೊಂದು ಅಂಶವನ್ನು ನಾವು ಇದರ ಸುತ್ತಲೂ ಇರುವಂತಹ ಬೆಳವಣಿಗೆಗಳ ಆಧಾರದ ಮೇಲೆ ಗುರುತಿಸ್ಬೋದು. ಮುಖ್ಯವಾಗಿ ಈ 5 ಅಂಶಗಳ ಸುತ್ತಲೂ ಕೂಡ ಈ ಮರ್ಡರ್ ಮಿಸ್ಟ್ರಿಯ ವಿಚಾರ ತಿರುಗ್ತಾ ಇದೆ. ಒಂದು ಆಸ್ತಿ ವಿಚಾರಕ್ಕಾಗಿಯೇ ಕೊಲೆ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆರೋಪ ಇದೆ. ಇದಕ್ಕೆ ಕಾರಣ ಜೋಯ್ಡಾದಲ್ಲಿ ಓಂ ಪ್ರಕಾಶ್ ಅವರು ಮಾಡಿದ್ದಂತಹ ಆಸ್ತಿ, ಮತ್ತು ಆ ಆಸ್ತಿಯಲ್ಲಿ ಅವರ ತಂಗಿಗೆ ಪಾಲು ಕೊಡೋದಕ್ಕೆ ಹೊರಟಿದ್ರು ಅನ್ನುವಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟ. ಯಾಕಂದರೆ ಅದು ಅವರ ಸ್ವಯಾರ್ಜಿತ ಆಸ್ತಿ ಆಗಿತ್ತು. ಆ ಸ್ವಯಾರ್ಜಿತ ಆಸ್ತಿಯನ್ನು ಅವರು ತನ್ನ ತಂಗಿಗೆ ಬರೆಯೋದಕ್ಕೆ ಹೊರಟಿದ್ರು ಅನ್ನುವಂಥದ್ದು ಒಂದು ವಿಚಾರ. ಇನ್ನೊಂದು ಮಾನಸಿಕ ಖಿನ್ನತೆ ಅವರ ಪತ್ನಿಯ ಕಡೆಯಿಂದ ಇರುವಂಥದ್ದು. ಪತ್ನಿ ಮತ್ತು ಮಗಳು ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ ಅನ್ನುವಂಥದ್ದು, ಅಥವಾ ಇದು ಒಂದು ಕೊಲೆಯ ನಂತರದ ಕವರ್ ಅಪ್ ಪ್ಲಾನ, ಈ ರೀತಿಯಂಥ ಅನುಮಾನವೂ ಕೂಡ ಸಹಜವಾಗಿಯೇ ಬರುತ್ತೆ. ಯಾಕಂದರೆ ಕೊಲೆ ಆಗುತ್ತೆ, ಕೊಲೆ ಆದ ನಂತರ ಖಿನ್ನತೆಯ ವಿಚಾರವೂ ಕೂಡ ಮುನ್ನೆಲೆಗೆ ಬರುವಂಥದ್ದು. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು, ಅಂದರೆ ಪದೇ ಪದೇ ಗಲಾಟೆ ಆಗ್ತಿತ್ತು ಅನ್ನೋಂಥದ್ದೇ ಖಿನ್ನತೆಗೆ ಒಂದು ಆಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇನ್ನು ಮಹಿಳೆ ಜೊತೆಗಿನ ಸಂಪರ್ಕ, ಅಂದರೆ ಇಲ್ಲಿ ಓಂ ಪ್ರಕಾಶ್ ಅವರಿಗೆ ಮಹಿಳೆಯ ಜೊತೆಗೆ ಸಂಪರ್ಕ ಇತ್ತು, ಒಬ್ಬಳು ಮಹಿಳೆಯ ಜೊತೆಗೆ ಸಂಪರ್ಕ ಇತ್ತು ಅನ್ನುವಂಥ ಒಂದು ಆರೋಪ. ಅದು ತುಂಬ ಹಿಂದೆ ಕೇಳಿ ಬಂದಿತ್ತು ಇಂಥದ್ದೊಂದು ಆರೋಪ ಓಂ ಪ್ರಕಾಶ್ ಅವರ ವಿಚಾರದಲ್ಲಿ. ಆದರೆ ಅದೇ ಒಂದು ವಿಷಯವನ್ನು ಇಟ್ಕೊಂಡೇ ಇದು ಇಲ್ಲಿವರೆಗೆ ಬೆಳೀತಾ ಬಂತ. ಆದರೆ ಅದು ಕೊಲೆಯಲ್ಲಿ ಅಂತ್ಯ ಆಗೋದಕ್ಕೆ ಏನು ಕಾರಣ ಆಯಿತು ಅಂತ ತಿಳ್ಕೊಂಡು ಇರುವಂತಹ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇನ್ನು PFI ಜೊತೆಗಿನ ಲಿಂಕ್ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ ಇರುವಂಥದ್ದು. ಅಂದರೆ ಇವರಿಗೆ PFI ಜೊತೆಗೆ ಲಿಂಕ್ ಇತ್ತು ಅನ್ನುವಂತಹ ಆರೋಪವನ್ನು ಮಾಡಿರುವಂಥದ್ದು ಅವರ ಪತ್ನಿನೇ ಈ ಮೆಸೇಜಿನ ಮೂಲಕವಾಗಿ ಹೇಳ್ತಾರೆ, ನನ್ನ ಗಂಡನಿಗೆ PFI ಜೊತೆಗೆ ಲಿಂಕ್ ಇತ್ತು, ಯಾರ್ಯಾರ ಜೊತೆಗೂ ಲಿಂಕ್ ಇತ್ತು ಅನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ.
ಇದು ನಿಜಾನ? ಅಥವಾ ಒಂದು ವೇಳೆ PFI ಜೊತೆಗೆ ಲಿಂಕ್ ಇತ್ತು ಅಂತ ಹೇಳಿದ್ರೆ ಪತ್ನಿಯಾಗಿ ಅವ್ರು ಮಾಡ್ಬೋದಾಗಿರುವಂಥ ಬೆಸ್ಟ್ ಕೆಲಸ ಅಂತ ಹೇಳಿದ್ರೆ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ದಾಖಲಿಸ್ಕೊಳ್ಬೋದಾಗಿತ್ತು. ಆದರೆ ಅದನ್ನು ಮೆಸೇಜ್ ಹರಿಬಿಡ್ತಾರೆ. ಈ ಮೆಸೇಜ್ ಹರಿಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಜಾನ ಸುಳ್ಳ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಬರ್ತವೆ. ಆಫೀಸರ್ಸ್ ಗ್ರೂಪಲ್ಲಿ ಆದರೂ ನೀವು ಮೆಸೇಜ್ ಹಾಕ್ಬೋದು, ಇನ್ಯಾವುದೋ ಗ್ರೂಪಲ್ಲಿ ಮೆಸೇಜ್ ಹಾಕಿರ್ಬೋದು. ಆದರೆ ಹಾಕಿರುವಂಥ ಮೆಸೇಜಿನ ಅಸಲಿಯತ್ತಿನ ಬಗೆಗಿನ ಡೌಟ್ಗಳು ಕೂಡ ಇದ್ದಿರುತ್ತೆ. ಇನ್ನು ಭೂಗತ ನಂಟು ಇತ್ತು ಅಂತೇಳಿ, ಅಂದರೆ PFI ಜೊತೆಗೆ ಅವ್ರಿಗೆ ಲಿಂಕ್ ಇತ್ತು, ಭೂಗತ ಲೋಕದವ್ರ ಜೊತೆಗೆ ಲಿಂಕ್ ಇತ್ತು. ಈ ರೀತಿಯಾದಂಥ ಆಪಾದನೆಗಳನ್ನು ಮಾಡಿ ಅದಕ್ಕಾಗಿ ಇವರು ಕೊಲೆಯನ್ನು ಮಾಡಬೇಕಾ? ಹಾಗಾದರೆ ಪತ್ನಿ ಕೊಲೆ ಮಾಡಿ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರಬೇಕಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ನೋಡಿ, ದೊಡ್ಡವರ ಮನೆಯಲ್ಲಿ ಆಗುವಂಥ ಈ ದೊಡ್ಡವರ ಮನೆಯಲ್ಲಿ ಸಂಭವಿಸಿರುವಂಥ ಮತ್ತು ದೊಡ್ಡವರೇ ಈ ವಿಚಾರದಲ್ಲಿ ಸಾವಿಗೀಡಾಗಿರ್ತಕ್ಕಂಥ ಸಂಗತಿಯನ್ನು ನೋಡಿದಾಗ, ಅಂದರೆ ಇವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್, ದೊಡ್ಡವರು ಅಂದ ತಕ್ಷಣ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ವ್ಯಕ್ತಿಗಳು, ಅಂಥದ್ದೊಂದು ಕುಟುಂಬ, DG ಆಗಿ ಕೆಲಸ ಮಾಡಿದಂಥವ್ರು, ಅಂದರೆ ಸರ್ಕಾರಿ ನೌಕರಿಯಲ್ಲಿ ಉನ್ನತ ಹುದ್ದೆಯವರಿಗೆ ಬರುವಾಗ DG ಆಗೋದಕ್ಕಿಂತ ಮುಂಚಿತವಾಗಿ ಕೂಡ ಅವರು ಬೇರೆ ಬೇರೆ ಹುದ್ದೆಗಳಿಂದ ಬಂದ ನಂತರ ಅವರು DG ಆಗಿರ್ತಾರೆ. ಇಷ್ಟು ಉನ್ನತ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿಯ ಮನೆಯಲ್ಲಿ ಹಿಂಗಾಗಕ್ಕೆ ಸಾಧ್ಯತೆ, ಮತ್ತು ಇಂತಹ ದೊಡ್ಡ ಹುದ್ದೆಯಲ್ಲಿದ್ದ ವ್ಯಕ್ತಿ ಈ ರೀತಿಯಾದಂಥ ಒಂದು ದುರಂತ ಅಂತ್ಯ ಕಂಡ್ರಲ್ಲ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಪೊಲೀಸ್ ಆಫೀಸರ್ಸ್ ಗ್ರೂಪ್ನಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯವರು ಮೆಸೇಜನ್ನು ಹಾಕ್ತಾರೆ. ಅಂದರೆ ಈ ವಾಟ್ಸಪ್ ಜಮಾನದಲ್ಲಿ ಈ ರೀತಿಯಾದಂತಹ ಮೆಸೇಜ್ಗಳನ್ನು ಪೊಲೀಸ್ ಆಫೀಸರ್ಗಳ ಗ್ರೂಪ್ಗಳಲ್ಲಿ ಇರುವಂತಹ ಹರಿದಾಡುವಂತಹ ಮೆಸೇಜ್ಗಳು ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಇದ್ದೇ ಇದೆ. ಅದರಲ್ಲಿ ಈಗ ಭಾಳ ಮುಖ್ಯವಾಗಿ ಪಲ್ಲವಿಯವರು ಹಾಕಿರ್ತಕ್ಕಂತಹ ಮೆಸೇಜು, ಮನೆಯಲ್ಲೇ ಜೊತೆಯಲ್ಲೇ ಇದ್ದರೂ ಕೂಡ ನಾನು ಒತ್ತೆಯಾಳು ಅನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ. ನಾನು ಒತ್ತೆಯಾಳ ಥರ ಇದ್ದೀನಿ, ನಾನು ಮನೆಯಲ್ಲೇ ಇದ್ದರೂ ಇವ್ರ ಜೊತೆಯಲ್ಲೇ ಇದ್ದರೂ ಕೂಡ ಒತ್ತೆಯಾಳಿನ ಥರ ಇದ್ದೀನಿ ಅಂತ ಹೇಳ್ಕೊಂಡು, ನಾನು ಹೋದಲ್ಲೆಲ್ಲ ಓಂ ಪ್ರಕಾಶ್ ಏಜೆಂಟ್ಗಳು ಫಾಲೋ ಮಾಡ್ತಾ ಇದ್ದಾರೆ, ಅಂದರೆ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ಅವರ ಏಜೆಂಟ್ಗಳು ಅಂತ ಹೇಳ್ತಾರೆ. ಅಂದರೆ ಗಂಡ ಹೆಂಡತಿ ನಡುವೆ ವೈಮನಸ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನೋಂಥದ್ದನ್ನು ಇದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ ಅನ್ನುವಂಥ ಅಂಶ ಇದೆ. ಇದು ನಿಜಕ್ಕೂ ಅವ್ರನ್ನ ಫಾಲೋ ಮಾಡಿಸ್ತಾ ಇದ್ರಾ ಅಥವಾ ಅದು ಅವ್ರಿಗೆ ಇದ್ದಂತಹ ಭ್ರಮೆಯ ಗೊತ್ತಿಲ್ಲ. ಆದರೆ ನಾನು ಎಲ್ಲೂ ಕೂಡ ಪ್ರತ್ಯೇಕವಾಗಿ ಹೋಗಲು ಬಿಡ್ತಾನೇ ಇಲ್ಲ ಅನ್ನುವಂತಹ ಮಾತನ್ನು ಓಂ ಪ್ರಕಾಶ್ ಅವರು ಹೇಳ್ತಾರೆ. ಹಾಗಾದರೆ ಓಂ ಪ್ರಕಾಶ್ ಅವರು ಅವರ ತಂಗಿ ಮನೆಯಲ್ಲಿ ಹೋಗಿ ಇದ್ರಂತೆ ಈ ಘಟನೆ ನಡೆಯೋದಕ್ಕಿಂತ ಒಂದು ವಾರಕ್ಕಿಂತ ಮುಂಚೆ ಅನ್ನುವಂತಹ ಮಾಹಿತಿ ಕೂಡ ಇರೋದ್ರಿಂದಾಗಿ ಆ ಸಂದರ್ಭದಲ್ಲಿ ಹಾಗಾದರೆ ಇವರು ಆವಾಗಲೂ ಕೂಡ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ನನ್ನ ಮಗಳಿಗೂ ಕೂಡ ಓಂ ಪ್ರಕಾಶ್ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ತನ್ನ ಮಗಳಿಗೂ ಕೂಡ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಓಂ ಪ್ರಕಾಶ್ ಅವರು ಅಂತೇಳಿ. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನ ನೇಮಿಸಿದ್ರು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಸಂಶಯದ ಪರಾಕಾಷ್ಠೆ ಇರುವಂಥದ್ದು ಗೋಚರ ಆಗುತ್ತೆ. ಇಲ್ಲಿ ಯಾರಿಗೆ ಯಾರ ಮೇಲೆ ಸಂಶಯ ಇತ್ತು, ಮನೆಯಲ್ಲೇ ಜೊತೆಗೆ ಇದ್ದು ಆಹಾರಕ್ಕೆ ವಿಷ ಬೆರೆಸ್ತಾ ಇದ್ರು ಅಂತ ಹೇಳುವಂತಹ ಒಂದು ಅನುಮಾನ ಬರುವಂಥದ್ದು, ಈ ರೀತಿಯಂಥ ಅನುಮಾನ ಬಂದಾಗ ಸಂಶಯದ ಪರಾಕಾಷ್ಠೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಅರ್ಥ ಆಗುತ್ತೆ. ಆನ್ಲೈನ್ ಫುಡ್ನಲ್ಲೂ ಕೂಡ ವಿಷ ಬೆರೆಸುವಂತಹ ಕೆಲಸ ಮಾಡಿದ್ದಾರೆ ಅಂತೇಳಿ ಆಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಆನ್ಲೈನ್ನಲ್ಲಿ ಫುಡ್ ತರಿಸ್ಕೊಂಡಾಗ ಅದರಲ್ಲೂ ಕೂಡ ವಿಷ ಬೆರೆಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಅಂದರೆ ಇಲ್ಲಿ ವಿಷ ಬೆರೆಸುವಂತಹ ಕೆಲಸವನ್ನು ಓಂ ಪ್ರಕಾಶ್ ಅವರು ಮಾಡ್ತಾ ಇದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಓಂ ಪ್ರಕಾಶ್ ಬಳಿ ಗನ್ ಇದೆ, ಪದೇ ಪದೇ ಜೀವ ಬೆದರಿಕೆ ಹಾಕ್ತಾರೆ, ಸೀಸ್ ಮಾಡಿಸಿ ಅಂತ ಕೂಡ ಅವರು ಒತ್ತಾಯವನ್ನು ಮಾಡಿದ್ದಾರೆ ಈ ಮೆಸೇಜಿನ ಮೂಲಕವಾಗಿ. ಆದರೆ ಇಂತಹ ಮೆಸೇಜ್ಗಳನ್ನು ಆಫೀಸರ್ಸ್ ಗ್ರೂಪ್ನಲ್ಲಿದ್ದವರು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತಾ ಅಥವಾ ತೆಗೆದುಕೊಳ್ಳದೆ ಅದು ಉಪೇಕ್ಷೆ ಮಾಡಿದ್ದೇ ಸರಿನಾ? ಇದು ಚರ್ಚೆಗೆ ಇರುವಂತಹ ವಿಚಾರ, ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಯಾಕೆಂದರೆ ನನ್ನ ಗಂಡನಿಗೆ PFI ಜೊತೆಯೂ ಕೂಡ ಲಿಂಕ್ ಇತ್ತು ಅನ್ನುವಂಥ ಇನ್ನೊಂದು ಆಪಾದನೆಯನ್ನು ಮಾಡಿದ್ದಾರೆ. ಬಹುಶಃ ಇಂಥದ್ದೊಂದು ಆಪಾದನೆಯನ್ನು ಹೆಂಡತಿ ಮಾಡಿದಾಗ ಯಾಕೆ ಏನು ಎತ್ತ ಅಂತ ಹೇಳುವಂಥ ವಿಚಾರಿಸುವಂತಹ ಕೆಲಸವನ್ನು ಯಾರಾದರೂ ಮಾಡಿದಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಇನ್ನೊಂದು ಆಗಕ್ಕೂ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದರೆ ಇವರು ಆಫೀಸರ್ ಆಗಿದ್ದ ಕಾರಣಕ್ಕೆ ಇಲ್ಲ ಈ ರೀತಿಯಾಗಿ ಅವರ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಕಾಮನ್ ಅನ್ನುವಂಥದ್ದು ಅವರ ಜೊತೆಗೆ, ಯಾಕಂದರೆ ಅವರ ಜೊತೆಗೆ ಕೆಲಸ ಮಾಡಿದಂಥ ಇತರರಿಗೂ ಕೂಡ ಮಾಹಿತಿ ಇದ್ದಿರಲೂಬಹುದು. ಅಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋಂಗಿಲ್ಲ. ಹಾಗಾಗಿ ಈ ಮೆಸೇಜನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ನನ್ನ ಗಂಡ ಹೈ ಪ್ರೊಫೈಲ್ ವೆಪನ್ ಇದ್ದಂತೆ ಅನ್ನುವಂತಹ ಆಪಾದನೆಯನ್ನು ಕೂಡ ಮಾಡಿದ್ದಾರೆ ಅವರು. ಆದರೆ ಇಷ್ಟೆಲ್ಲ ಆಪಾದನೆಯನ್ನು ಮಾಡುವಾಗ ಅವ್ರಿಗೆ ಕೇವಲ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ ತಕ್ಷಣ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಅವರೇನು ಅಂಜಬೇಕಾದಂಥ ಅವಶ್ಯಕತೆ ಬಹುಶಃ ಇದ್ದಿರಲಿಕ್ಕಿಲ್ಲ. ಅವರು ಬೇರೆ ಯಾವುದೋ ಮೂಲದಲ್ಲಿ ನಿಜಕ್ಕೂ ನ್ಯಾಯಕ್ಕಾಗಿ ಅವರು ಹೋರಾಡ್ತಿದ್ರೆ ಏನೋ ಒಂದು ಮಾಡ್ತಿದ್ರೋ ಏನೋ ಅಂತೇಳಿ ಅನಿಸುತ್ತೆ. ಹಣ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರ್ತಿವೆ ಅನ್ನೋದರ ತನಿಖೆ ಆಗಲಿ ಅನ್ನುವಂತಹ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಆ ಮೆಸೇಜ್ನಲ್ಲಿ. ಅಷ್ಟೇ ಅಲ್ಲದೆ NSA ಅಜಿತ್ ದೋವಲ್ಗಾದರೂ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅನ್ನುವಂತಹ ಮಾತುಗಳನ್ನು ಕೂಡ ತಮ್ಮ ಮೆಸೇಜ್ನಲ್ಲಿ ಅವರು ಹಾಕ್ತಾ ಇದ್ರು. ಇದು ಅವರ ಮೆಸೇಜ್ನಲ್ಲಿದ್ದಂಥ ಅಂಶಗಳು. ನನ್ನ ಗಂಡನಿಂದ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಿರುಕುಳ ಆಗಿದೆ ಅನ್ನುವಂಥ ಆಪಾದನೆಯನ್ನು ಕೂಡ ಮಾಡಿದ್ದಾರೆ.
ಅಂದರೆ ಓಂ ಪ್ರಕಾಶ್ ಅವರ ವಿರುದ್ಧ ಗಂಭೀರವಾದಂಥ ಆಪಾದನೆಗಳನ್ನು ಅವರು ಮಾಡಿದ್ದಾರೆ. DG ಆಗಿದ್ದಂತಹ ಅವಧಿಯಲ್ಲಿ 10-15 ದಿನಕ್ಕೊಮ್ಮೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಬೇರೆ ಬೇರೆ ಅಧಿಕಾರಿಗಳ ಆತ್ಮಹತ್ಯೆಗೆ DG ಅವರೇ ಕಾರಣ ಆಗಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಪಾದನೆಯನ್ನು ಮಾಡಿದರು. ವೈಯಕ್ತಿಕ ಕಾರಣ ಅಂತೆಲ್ಲ ಕೇಸ್ ಮುಚ್ಚಿ ಹಾಕಲಾಗಿದೆ, ಆದರೆ ಅದಕ್ಕೆಲ್ಲವೂ ಕೂಡ ನನ್ನ ಗಂಡ ಕಾರಣ ಆಗಿರ್ತಾರೆ ಅನ್ನುವಂತಹ ಅರ್ಥ ಬರುವಂಥ ರೀತಿಯಲ್ಲಿ ಅವರ ಮೆಸೇಜ್ ಇದೆ. ಡಾರ್ಕ್ ವರ್ಲ್ಡ್ ಕಾರ್ಯಾಚರಣೆಯಿಂದ ಎಲ್ಲವೂ ಕ್ಲೋಸ್ ಆಗಿದೆ ಅನ್ನುವಂತಹ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ. ಡಾರ್ಕ್ ವರ್ಲ್ಡ್ ಕಾರ್ಯಾಚರಣೆಯಿಂದಾಗಿಯೇ ಇವೆಲ್ಲವೂ ಕೂಡ ಕ್ಲೋಸ್ ಆಗಿದೆ ಅನ್ನುವಂತಹ ಅಂಶವನ್ನು ಹೇಳ್ತಾನೆ ನಮ್ಮನ್ನು ಓಂ ಪ್ರಕಾಶ್ ಅವರಿಂದ ಕಾಪಾಡಿ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಅವರು ಹರಿಬಿಟ್ಟಿದ್ರು. ಆದರೆ ಈ ಮೆಸೇಜ್ ಓದಿದಂತಹ ವ್ಯಕ್ತಿಗಳು ಯಾರು, ಯಾವ ಕಾರಣಕ್ಕಾಗಿ ಅವರನ್ನು ಓಂ ಪ್ರಕಾಶ್ ಅವರಿಂದ ಕಾಪಾಡುವಂತಹ ಪ್ರಯತ್ನ ಅಥವಾ ಆ ಸ್ವರೂಪದ ಪ್ರಯತ್ನಗಳು ನಡೆದಿದೆಯಾ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದೆಲ್ಲವೂ ಕೂಡ ಇನ್ನೂ ಗೊತ್ತಾಗಬೇಕಷ್ಟೇ. ಇವರ ಮೆಸೇಜ್ ನೋಡಿದ ತಕ್ಷಣವೇ ಎಲ್ಲವೂ ಗೊತ್ತಾಗಲ್ಲ. ಓಂ ಪ್ರಕಾಶ್ ಅವರ ಕಡೆಯಿಂದ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋಂಥದ್ದು ಲೋಕಕ್ಕೆ ಗೊತ್ತಿಲ್ಲ. ಯಾಕಂದರೆ ಓಂ ಪ್ರಕಾಶ್ ಅವರು ಇವಾಗ ಬದುಕಿಲ್ಲ. ಹೀಗಾಗಿ ಏನು ನಡೆದಿದೆ, ಓಂ ಪ್ರಕಾಶ್ ಅವರ ವರ್ಷನ್ ಏನು ಅಂತ ಗೊತ್ತಿಲ್ಲ. ಆದರೆ ಈ ಮೆಸೇಜ್ಗಳನ್ನು ನೋಡಿದ ಮೇಲೆ ಮತ್ತು ಈ ಕೊಲೆಯ ವಿಚಾರದ ಬಗ್ಗೆ ಅಶೋಕ್ ಕುಮಾರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಸಡನ್ ಪ್ರೊವೊಕೇಶನಲ್ಲಿ ಆಗಿರೋದಲ್ಲ, ಇದು ವೆಲ್ ಪ್ರಿಪೇರ್ಡ್ ಮತ್ತು ಭಾಳಷ್ಟು ಅದಕ್ಕೆ ಹಿನ್ನೆಲೆ ಇದೆ. ಸುಮಾರು ನನ್ನ ಪ್ರಕಾರ 2-3 ವರ್ಷದಿಂದ ಇದು ನಡೀತಾ ಇದೆ ಗಲಾಟೆ. ಇದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಬಂದಿದೆ, ಮತ್ತು ಅವರ ಸರ್ಕಲಲ್ಲಿ ಎಲ್ಲ ಈ ನಿವೃತ್ತ ಇದರಲ್ಲೆಲ್ಲ ಈ ವಿಚಾರಗಳು ಡಿಸ್ಕಷನ್ ಆಗ್ತಾ ಇದೆ. ಕೊನೆಗೆ ಅವರು ಕಂಪ್ಲೇಂಟ್ ಕೊಟ್ಟು ಲೋಕಲ್ ಪೊಲೀಸ್ನವ್ರು ಆ್ಯಕ್ಷನ್ ತಗೊಳ್ಳದೇ ಇದ್ದದಕ್ಕೆ ಆಕೆ ಮನೆ ಮುಂದೆನೇ ಕೂತ್ಕೊಂಡು ಧರಣಿ ಮಾಡಿರೋದು ಇದೆ. ಈ ಹಿನ್ನೆಲೆ ನಿಜ ಆಗಿದ್ರೆ, ಏನು ಪೇಪರಲ್ಲಿ ಬಂದಿರೋದು ನಿಜ ಆಗಿದ್ರೆ, ಇದರಲ್ಲಿ ಲೋಕಲ್ ಪೊಲೀಸ್ ಅವ್ರದ್ದು ನಿರ್ಲಕ್ಷ್ಯನ ನನಗೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಅವರೀಗ ಪ್ರೆಸೆಂಟ್ DG ಅಲ್ಲ, ಅವರು ಸಾಮಾನ್ಯ ಒಬ್ಬರು ಅಧಿಕಾರಿ, ಅಲ್ಲಿ ರಿಟೈರ್ಡ್ ಆಗಿರೋ ನಿವೃತ್ತ ಅಧಿಕಾರಿ. ಸೊ ಈ ಕಂಪ್ಲೇಂಟು ಹೊರಗಡೆ ಬಂದ ಮೇಲೆ ಮತ್ತು ವೆಪನ್ ಇರೋದು ವಿಚಾರ ಬಂದ ಮೇಲೆ ಇದಕ್ಕೆ ಇಮಿಡಿಯೇಟ್ ಆಫೀಸರ್ಸ್ ಆ್ಯಕ್ಷನ್ ತಗೊಳ್ಬೇಕಾಯಿತು. ಕೊನೆ ಪಕ್ಷ ಆ ವೆಪನ್ ಆರು ಸೀಸ್ ಮಾಡಬೇಕಾಯಿತು ಅಂತ ನಂದು. ಇಲ್ಲಿ ನಿಜಕ್ಕೂ ಇಲ್ಲಿ ಅಶೋಕ್ ಕುಮಾರ್ ಅವರು ಹೇಳ್ದಂಗೆ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಆದಾಗ ಯಾಕೆ ಆ್ಯಕ್ಷನ್ ಆಗಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಒಂದು ವೇಳೆ ಆ್ಯಕ್ಷನ್ ಆಗಿದ್ದಿರ್ತಿದ್ರೆ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಓಂ ಪ್ರಕಾಶ್ ಅವರು ಜೀವ ಉಳಿಸೋದಕ್ಕಾದರೂ ಸಾಧ್ಯ ಇರ್ತಿತ್ತು ಅಂತೇಳಿ, ಬೇರೆನೇನಾಗದೇ ಇರ್ತಿದ್ರು ಕೂಡ. ಓಂ ಪ್ರಕಾಶ್ ಮಗ ಕಾರ್ತಿಕೇಶ್ ಈಗಾಗಲೇ ಪೊಲೀಸರಿಗೆ ದೂರನ್ನು ಸಲ್ಲಿಸಿದ್ದಾರೆ ತನ್ನ ತಂಗಿ ಮತ್ತು ತಾಯಿಯ ವಿರುದ್ಧ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ವಿರುದ್ಧ ಕೇಸನ್ನು ದಾಖಲಿಸಲಾಗಿದೆ. ಇವರಿಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಿಸಲಾಗಿದೆ. ನನ್ನ ತಾಯಿ ಪಲ್ಲವಿಯಿಂದ ತಂದೆ ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಇತ್ತು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದೊಂದು ವಾರದಿಂದ ಬೆದರಿಕೆ ಹಾಕ್ತಾ ಇದ್ರಂತೆ. ಅಂದರೆ ಇದು ಸಡನ್ ಆಗಿ ಪ್ರೊವೋಕ್ ಆಗಿ ಒಂದು ಜಗಳದಲ್ಲಿನೇ ಕೊಲೆಯಾಗಿ ಅಂತ್ಯ ಆಗಿರುವಂಥ ವಿಚಾರ ಅಲ್ಲ. ಇದು ಮಾನಸಿಕವಾಗಿ ಅವರು ತಯಾರಾಗಿರ್ತಾರೆ, ಇವ್ರನ್ನ ಕೊಲೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಮತ್ತು ಕಳೆದ ಒಂದು ವಾರದಿಂದ ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ದಂಗಿದೆ ಇವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ನೋಡುತ್ತಿದ್ದರೆ. ಹಾಗೆಯೇ ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿನೇ ತಂಗಿ ಮನೆಯಲ್ಲಿ ಓಂ ಪ್ರಕಾಶ್ ಅವರು ಇದ್ರಂತೆ ಅಂತ ಹೇಳುವಂಥ ಕೂಡ ಉಲ್ಲೇಖ ಮಾಡಿದ್ದಾರೆ. ತಂಗಿ ಮನೆಗೆ ಹೋಗಿದ್ರು ಓಂ ಪ್ರಕಾಶ್ ಅವರು, ಕೊಲೆ ಬೆದರಿಕೆ ಇತ್ತು ಹೆಂಡತಿಯಿಂದ ಅಂತ ಹೇಳಿ. ಅಷ್ಟೇ ಆದರೆ ಓಂ ಪ್ರಕಾಶ್ರನ್ನ ಬಲವಂತವಾಗಿ ವಾಪಸ್ ಕರೆಸ್ಕೊಂಡು ಬಂದಿದ್ದು ಪುತ್ರಿ ಕೃತಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅಂದರೆ ಬಲಿ ಕೊಡಲೇಬೇಕು ಅಂತ ಹೇಳುವಂಥ ನಿರ್ಧಾರ ಮಾಡಿದ ರೀತಿಯಲ್ಲಿ ಇಲ್ಲೊಂದು ಕಡೆಯಲ್ಲಿ ತಾಯಿ ಮಗಳು ಕೆಲಸ ಮಾಡಿದ್ದಾರಾ ಅಂತ ಹೇಳಿ. ಓಕೆ, ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಲ್ಲ, ಪೊಲೀಸರು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಆಗಿರ್ತೀರ, ಅಥವಾ ಗನ್ನಿಂದ ಬೆದರಿಕೆ ಇತ್ತು ಅಂದರೆ ಇಲ್ಲಿ ಓಂ ಪ್ರಕಾಶ್ ಅವರ ಗನ್ನನ್ನೇನು ಬಳಕೆ ಮಾಡಿಲ್ಲ, ಓಂ ಪ್ರಕಾಶ್ ಅವ್ರನ್ನ ಗುಂಡು ಹಾರಿಸೋದಂಗೆ ಇಲ್ಲ, ಬದಲಿಗೆ ಅವರೇ ಕೊಲೆಯಾಗಿ ಹೋಗಿದ್ದಾರಲ್ಲ, ಇದು ಇಲ್ಲಿರುವಂತಹ ವಿಚಾರ. ಖಿನ್ನತೆಯಿಂದ ಬಳಲ್ತಾ ಇದ್ದಾರಂತೆ ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿ ಅನ್ನುವಂಥದ್ದು ಇವರ ದೂರಿನಿಂದಾಗಿ ಗೊತ್ತಾಗುವಂಥ ಅಂಶ. ಆದರೆ ಇಷ್ಟೆಲ್ಲ ಖಿನ್ನತೆ ಇತ್ತು ಅಂತ ಹೇಳಿದ್ರೆ ಯಾಕೆ ಅವರು ಸರಿಯಾದಂತಹ ಟ್ರೀಟ್ಮೆಂಟನ್ನು ಪಡ್ಕೊಂಡಿರಲಿಲ್ವಾ, ಏನಾಗಿದೆ ಹಾಗಾದರೆ ಅಂತೇಳಿ. ಯಾಕಂದರೆ ದೊಡ್ಡವರ ಮನೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸಹಜವಾಗಿ ಮೂಡುವಂಥ ಪ್ರಶ್ನೆ, ಅವರಿಗೆ ಖಿನ್ನತೆ ಇತ್ತಂತೆ ಅಂತ ಹೇಳುವಂಥ ಕಾರಣಗಳು ಬರ್ತವೆ. ಆದರೆ ಖಿನ್ನತೆ ಇತ್ತು ಅಂತ ಹೇಳಿದರೆ ಖಿನ್ನತೆಗೆ ಚಿಕಿತ್ಸೆ ಇಲ್ವಾ, ಚಿಕಿತ್ಸೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದಾರಾ, ಯಾಕೆ ಇವರ ಸಂಸಾರದಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋ ಪ್ರಶ್ನೆ ಮೂಡಿದೆ. ಪಲ್ಲವಿ ಹಾಗೂ ಕೃತಿಯೇ ಕೊಲೆ ಮಾಡಿರುವ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪುತ್ರ. ಇನ್ನು ಶವದ ಪಕ್ಕದಲ್ಲಿ 2 ಚಾಕು ಹಾಗೂ 1 ಬಾಟಲ್ ಬಿದ್ದಿತ್ತು ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದರೆ ಕಣ್ಣಿಗೆ ಖಾರದ ಪುಡಿ ಎರಚಿರುವಂಥದ್ದು, ಮೈಗೆ ಎಣ್ಣೆ ಹಾಕಿರುವಂಥದ್ದು, ನಂತರ ಚುಚ್ಚಿರುವಂಥದ್ದು, ಈ ರೀತಿಯಾಗಿ ಈ ಕೊಲೆ ನಡೆದು ಹೋಗಿದೆ. ಅಂದರೆ ಮನೆಯ ಒಳಗಡೆನೇ ಒಬ್ಬ DG ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಕೊಲೆಯಾಗಿ ಹೋಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾರಣ ಗೋಚರಿಸ್ತಾ ಇರುವಂಥದ್ದು, ಈಗಿನ ಹಂತದಲ್ಲಿ ಗೋಚರಿಸುವಂಥ ಒಂದು ಕಾರಣ ಗೊತ್ತಿಲ್ಲ, ಇದುವೇ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಈಗಿನ ಹಂತದಲ್ಲಿ ಬಹುಶಃ
ಈ ಕಾರಣಕ್ಕಾಗಿ ಆಗಿರಬಹುದೇನೋ ಅಂತೇಳಿ ಊಹಿಸಬಹುದು. ಯಾಕೆಂದರೆ ಉತ್ತರ ಕನ್ನಡದ ಎಸ್ ಪಿ ಆಗಿ ಕೆಲಸ ಮಾಡುವಾಗ ಅವರು ಅಲ್ಲಿ ಒಂದಿಷ್ಟು ಪ್ರಾಪರ್ಟಿಯನ್ನು ಖರೀದಿಸೋದಕ್ಕೆ ಶುರು ಮಾಡಿದರು. ಒಂದೇ ಅವಧಿಯಲ್ಲಿ ಖರೀದಿ ಮಾಡಿದ ಅಂತೇಳಲ್ಲ, ಬೇರೆ ಬೇರೆ ಅವಧಿಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅವರು ಖರೀದಿ ಮಾಡಿದ್ದಾರೆ ಜಮೀನನ್ನು. ಒಟ್ಟು ಜೋಯಿಡಾ ತಾಲೂಕಿನಲ್ಲಿ ಹಲವು ಕಡೆಯಲ್ಲಿ 17 ಎಕರೆ ಅಥವಾ 17.2 ಎಕರೆಯಷ್ಟು ಜಮೀನನ್ನು ಖರೀದಿ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಅವರು ಸುಮಾರು 2.5 ಎಕರೆಯಷ್ಟು ಜಮೀನನ್ನು ಖರೀದಿ ಮಾಡಿದರು. ಅದಾದ ನಂತರ ಹಂತ ಹಂತವಾಗಿ ಅವರು ಜಮೀನು ಖರೀದಿ ಮಾಡ್ತಾ ಹೋದರೆ ಒಟ್ಟು ಅದು 17 ಎಕರೆಗೆ ತಲುಪಿದೆ ಅಂತೇಳಿ. ಅದರಲ್ಲಿ ಥರ್ಡ್ ಪಾರ್ಟಿ ಹೆಸರಿನಲ್ಲೂ ಕೂಡ ಪ್ರಾಪರ್ಟಿಯನ್ನು ಮಾಡಿದಾರಂತೆ ಓಂ ಪ್ರಕಾಶ್ ಅನ್ನುವಂತಹ ಅಂಶವೂ ಕೂಡ ಉಲ್ಲೇಖ ಆಗ್ತಾ ಇದೆ. ಅಂದರೆ ಅದರ ಬಗ್ಗೆ ಮಾಹಿತಿ ಕೂಡ ಸಿಗ್ತಿದೆ. ಅದರಲ್ಲೂ ಕೂಡ ಬಾಡಗುಂದದ 5 ಎಕರೆ ಜಮೀನನ್ನು ರಿವರ್ ರಾಫ್ಟಿಂಗ್ಗೆ ಲೀಸ್ಗೆ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಅಲ್ಲಿ ಒಂದು ಜಮೀನು ನದಿ ಪಕ್ಕದಲ್ಲಿ ಇರತಕ್ಕಂತಹ ಜಮೀನು, ಅದನ್ನು ರಿವರ್ ರಾಫ್ಟಿಂಗಿನ ಆಕ್ಟಿವಿಟೀಸ್ಗೆ ಕೊಟ್ಟಿದ್ದಾರೆ, ಲೀಸ್ಗೆ ಕೊಟ್ಟಿದ್ದಾರೆ. ಅದರದ್ದು ಇನ್ಕಮ್ ಅವರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಜೋಯಿಡಾ ಗಣೇಶ್ ಗುಡಿಯಲ್ಲಿ ಮಗನ ಹೆಸರಿನಲ್ಲಿ 7.2 ಎಕರೆ ಖರೀದಿ ಮಾಡಿದ್ದಾರೆ. ಮಗನ ಹೆಸರಿಗೆ 7.2 ಎಕರೆಯಷ್ಟು ಜಮೀನನ್ನು ಅವರು ಜೋಯಿಡಾದಲ್ಲಿ ಖರೀದಿ ಮಾಡಿದ್ದಾರೆ. ಇನ್ನು 7 ಎಕರೆ ಪೈಕಿ ತಂಗಿಗೆ 2.2 ಎಕರೆ ನೀಡಿದ್ರು ಓಂ ಪ್ರಕಾಶ್ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಮುಖ್ಯವಾದಂಥ ಒಂದು ಆರೋಪ ಏನಂತ ಹೇಳಿದ್ರೆ, ಅವರ ತಂಗಿಗೆ ಅವರು 2.2 ಎಕರೆಯಷ್ಟು ಜಮೀನನ್ನು ಕೊಡ್ತಾರೆ. ಆ ಜಮೀನಿನಲ್ಲಿ ಸಾಗುವಾನಿ ಮರ ಹಾಗೆಯೇ ಶ್ರೀಗಂಧದ ಮರಗಳನ್ನು ಅವರು ಬೆಳೆದಿದ್ರು. ಹೀಗಾಗಿ ಅದು ಬಹಳಷ್ಟು ಬೆಲೆ ಬಾಳುವಂತಹ ಜಮೀನು ಕೂಡ ಆಗಿತ್ತು. ಒಂದು ಆ ಜಮೀನಿನ ಬೆಲೆ ಜೊತೆಗೆ ಅದರಲ್ಲಿರುವಂಥ ಉತ್ಪತ್ತಿಯ ಬೆಲೆ, ಈ ಎರಡೂ ಸೇರಿದಾಗ ಅದು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ಇರಬಹುದು. ಸಾಗುವಾನಿ ಮತ್ತು ಶ್ರೀಗಂಧವನ್ನು ಬೆಳೆದಿದ್ರು. ಹೀಗಾಗಿ ಈ ಜಮೀನು ಕೊಟ್ಟಿದ್ದ ಕಾರಣಕ್ಕಾಗಿ ಪದೇ ಪದೇ ಜಗಳ ಆಗ್ತಾ ಇತ್ತು ಅನ್ನುವಂಥ ಒಂದು ಆರೋಪವೂ ಕೂಡ ಇದೆ. ಪತ್ನಿ ಮತ್ತು ಪುತ್ರಿಯಿಂದ ಪದೇ ಪದೇ ಕಿರಿಕಿರಿ ಮತ್ತು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಆದರೆ ಈಗ ಇವ್ರನ್ನ ಕೊಲೆ ಮಾಡಿದ ತಕ್ಷಣ ಆಸ್ತಿ ಅವರಿಗೆ ಸಿಕ್ಕಿಬಿಡುತ್ತಾ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ಓಂ ಪ್ರಕಾಶ್ ಅವರ ಸ್ನೇಹಿತರಾಗಿರುವಂಥ ತೇಜಸ್ ಅವರು ಮಾತನಾಡಿದ್ದಾರೆ. ಆಸ್ತಿ ವಿಚಾರದ ಬಗ್ಗೆ ಅವ್ರು ಯಾವುದೇ ರೀತಿ ಹೇಳಿರ್ಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನ್ಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು, ಮಗನ್ಗೂ ಕೂಡ ಅವ್ರ ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು. ಇದು ಒಂದು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡಿ, ವಿಶೇಷವಾಗಿ ಒಂದು ತಾಯಿ, ಇನ್ನೊಂದು ಮಗಳು ಇನ್ನೂ ಬಾಳಿ ಬದುಕಬೇಕಾಗಿರುವಂಥ ಹುಡುಗಿ, ಆಕೆ ಕೂಡ ಈಗ ಕೊಲೆಯ ಆರೋಪವನ್ನು ಎದುರಿಸ್ಕೊಂಡು ಇರುವಂಥದ್ದು, ಈ ತನಿಖೆಯನ್ನು ಎದುರಿಸಬೇಕಂತ ಅನಿವಾರ್ಯತೆ ಇರುವಂಥದ್ದು. ಇವಾಗ ಮಹಿಳೆ ಜೊತೆಗಿನ ಸಂಪರ್ಕವೂ ಕೂಡ ಕೊಲೆಗೆ ಕಾರಣ ಆಯಿತಾ ಅನ್ನೋದ್ರ ಬಗ್ಗೆ ಮತ್ತೊಂದು ಅನುಮಾನವೂ ಕೂಡ ಇದ್ದೇ ಇದೆ. ಇದು ಅಂದರೆ ಕೇವಲ ಒಂದು ಕಾರಣಕ್ಕಾಗಿ ಆಗಿರಲಿಕ್ಕಿಲ್ಲ, ಇದು ಆಸ್ತಿ ವಿಚಾರಕ್ಕಲ್ಲ, ಮಹಿಳೆ ವಿಚಾರ ಕಾರಣಕ್ಕಾಗಿ ಹೆಂಡತಿ ಬಹಳ ಸಿಟ್ಟಾಗಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಮಹಿಳೆಯೊಬ್ಬರ ಜೊತೆಗೆ ಓಂ ಪ್ರಕಾಶ್ ಅವರಿಗೆ ಸಂಪರ್ಕ ಇತ್ತು ಅನ್ನುವಂಥ ಒಂದು ಆರೋಪವೂ ಕೂಡ ಕೇಳಿ ಬಂದಿತ್ತು. ವಿಶೇಷವಾಗಿ ಚಿಕ್ಕಮಗಳೂರು ಮಹಿಳೆ DG ಕಚೇರಿ ಮುಂದೆ ಧರಣಿ ಕೂಡ ಮಾಡಿದ್ರು ಈ ಹಿಂದೆ ಅನ್ನುವಂಥದ್ದು. ಅದು ಓಂ ಪ್ರಕಾಶ್ ಅವರ ಜೊತೆಗಿನ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಒಂದು ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹಲವು ಬಾರಿ ಜಗಳ ಕೂಡ ಆಗ್ತಾ ಇತ್ತು. ಆ ಮಹಿಳೆಗೆ ನಿಮಗೂ ಏನು ಲಿಂಕು ಅನ್ನುವಂಥ ನಿಟ್ಟಿನಲ್ಲಿ ಜಗಳ ಆಗ್ತಾ ಇತ್ತು. ಅಲ್ಲಿಂದ ನಂತರ ಇವೆಲ್ಲವೂ ಕೂಡ ಶುರುವಾಗಿರೋದು. ಅಂದಿನಿಂದಲೂ ಕೂಡ ದಾಂಪತ್ಯ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅಂತೇಳಿ, ಅಂದರೆ ಆ ಕಾಲದಿಂದಲೇ ಇದು ಕೆಲವು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ವಿಚಾರ. ಅಲ್ಲಿಂದಲೇ ಇವರ ದಾಂಪತ್ಯದಲ್ಲಿ ದೊಡ್ಡ ಬಿರುಕು ಸೃಷ್ಟಿಯಾಗಿತ್ತು. ಅದರಿಂದಾಗಿ ಭಾಳಷ್ಟು ಗೊಂದಲಗಳಿದ್ವು, ಅವರ ಸಂಸಾರ ಸರಿ ಇರಲಿಲ್ಲ ಅಂತೇಳಿ. ಆದರೆ ಇಷ್ಟೆಲ್ಲ ಆದಮೇಲೆ ತನಿಖೆ ವೇಳೆ ಬಹಳಷ್ಟು ಕಿರಿಕಿರಿಯನ್ನು ಕೂಡ ಮಾಡಿದ್ದಾರೆ ತಾಯಿ ಮಗಳು. HSR ಲೇಔಟ್ ಠಾಣೆಯಲ್ಲಿ ಓಂ ಪ್ರಕಾಶ್ ಪುತ್ರಿ ಕೃತಿ ಹೈಡ್ರಾಮಾವನ್ನು ಸೃಷ್ಟಿಸಿದ್ದಾಳೆ. ಯಾಕೆಂದರೆ ಕೊಲೆ ಆಗಿದೆ, ಅಪ್ಪನ ಕೊಲೆ ಆಗಿದೆ, ಕೊಲೆ ಆದ ನಂತರ ತನಿಖೆ ಆಗಲೇಬೇಕು. ಮತ್ತು ಆಕೆ ಮನೆಯಲ್ಲೇ ಇದ್ಲು. ಆಕೆ ತಾಯಿ ಹೇಳೋ ಪ್ರಕಾರ ಮಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತೇಳಿ, ಕೊಲೆಯಲ್ಲಿ ಅವಳು ಇರಲಿಲ್ಲ, ನಾನು ನಂತರ ಹೋಗಿ ಆಕೆ ರೂಮ್ಗೆ ಹೋದೆ ಅನ್ನೋಂಥ. ಆದರೆ ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ ಅಂತೇಳಿ ಕೃತಿ ಹೈಡ್ರಾಮಾ ಸೃಷ್ಟಿಸಿದ್ದಾಳೆ. ಯಾಕಂದರೆ ಅಲ್ಲಿರುವಂಥ ಅನೇಕ ವೆಪನ್ಗಳು, ಅಂದರೆ ಚೂರಿ ಇರ್ಬೋದು, ಅಥವಾ ಇದು ಎಣ್ಣೆ ಬಾಟ್ಲ್ ಇರ್ಬೋದು, ಅಥವಾ ಖಾರದ ಪುಡಿ ಎರಚೋದಕ್ಕೆ ತಂದಿರತಕ್ಕಂಥ ಡಬ್ಬ ಇರ್ಬೋದು, ಇವೆಲ್ಲವೂ ಕೂಡ ಅದರಲ್ಲಿ ಫಿಂಗರ್ ಪ್ರಿಂಟ್ ಸಿಗಲೇಬೇಕಿರುತ್ತೆ. ಕೃತಿಯ ಫಿಂಗರ್ ಪ್ರಿಂಟ್ ಪಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಆದರೆ ಮಹಿಳಾ ಸಿಬ್ಬಂದಿ ಸಹಾಯದಿಂದ ಫಿಂಗರ್ ಪ್ರಿಂಟನ್ನು ಕಡೆಗೆ ಕಲೆಕ್ಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ಕೂಡ ಆಕೆ ನಾನು ಫಿಂಗರ್ ಪ್ರಿಂಟ್ಗೂ ಕೂಡ ಸ್ಯಾಂಪಲ್ ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹಠ ಹಿಡಿದಿದ್ಲು. ನಿನ್ನೆಯಿಂದಲೂ ಕೂಡ ಪೊಲೀಸರಿಂದ ಅಮ್ಮ ಮಗಳ ಕಿರಿಕಿರಿಯನ್ನು ಪೊಲೀಸರು ಅನುಭವಿಸುವಂತಾಗಿದೆ. ಕಾರಣ ಏನಂದರೆ, ಈ ಅಮ್ಮ ಮಗಳಿಬ್ಬರು ಕೂಡ ಒಬ್ಬ ರಿಟೈರ್ಡ್ DGಯ ಹೆಂಡತಿ ಮಗಳು. ಹೀಗಾಗಿ ಅವ್ರನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ತಾವು ತಮ್ಮ ಗಂಡ ಪೊಲೀಸ್ ಅಧಿಕಾರಿ ಆಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಕಿರಿಕಿರಿ ಮಾಡ್ತಿದ್ರು. ಏನು ಕತೆ ಎಂದು ಗೊತ್ತಿಲ್ಲ. ವಶಕ್ಕೆ ಪಡೆಯುವಾಗ ರೂಮ್ ಡೋರನ್ನು ಲಾಕ್ ಮಾಡಿಕೊಂಡು ಕೃತಿ ಕುಳಿತಿದ್ಲು. ಆ ಡೋರನ್ನು ಕೂಡ ಆಕೆ ಓಪನ್ ಮಾಡ್ತಾ ಇರಲಿಲ್ಲ ಅಂತೇಳಿ
ಸಾಂತ್ವನ ಕೇಂದ್ರದಿಂದ ಕರೆತರುವಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಆಕೆ ಕಿರಿಕ್ ಮಾಡ್ಕೊಂಡು ಕೂತಿದ್ಲು. ಅಲ್ಲೂ ಕೂಡ ಪೊಲೀಸರ ಜೊತೆಗೆ, ಪೊಲೀಸ್ ಕಾನ್ಸ್ಟೇಬಲ್ಗಳ ಜೊತೆಗೆ ಸಹಕರಿಸಿರಲಿಲ್ಲ ಅಂತೇಳಿ. ಅಂದರೆ ಬೇರೆ ಕೈದಿಗಳಾದರೆ ಈ ರೀತಿಯಾಗಿ ಮಾಡ್ತಾರಾ? ಅಂದರೆ ಈ ಇಂಥದ್ದೊಂದು ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಬಹಳಷ್ಟು ಗೊಂದಲ ಮತ್ತು ಗೋಜಲುಗಳಿಂದ ಕೂಡಿರ್ತಕ್ಕಂತಹ ಪ್ರಕರಣ ಇದಾಗಿದೆ. ಆದರೆ ನಿಜಕ್ಕೂ ದೊಡ್ಡ ಶಾಕಿಂಗ್ ವಿಚಾರ. ಒಬ್ಬ DG ಆಗಿ ಕೆಲಸ ಮಾಡಿದಂಥವ್ರು, ಅದೇ ನಾನು ಹೇಳಿದಾಗೆ ಪೊಲೀಸ್ ಫೋರ್ಸ್ನ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವ್ರು, ರಾಜ್ಯ ಪೊಲೀಸ್ ಫೋರ್ಸ್ನ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವ್ರು ಈ ರೀತಿಯಾಗಿ ಮನೆಯಲ್ಲೇ ಕೊಲೆ ಆಗ್ತಾರೆ. ಅದು ಕೊಲೆ ಆಗಿರುವಂಥದ್ದು ಅವರ ಪತ್ನಿ ಮತ್ತು ಮಗಳಿಂದ ಅಂತೇಳಿ. ಆದರೆ ಏನು ಕತೆ ಇದು? ಯಾವ ಸ್ವರೂಪ? ಏನು ಆಗ್ತಾ ಇದೆ ಫ್ಯಾಮಿಲಿಯ ಒಳಗಡೆ? ಒಂದು ಫ್ಯಾಮಿಲಿಗಳ ಒಳಗಡೆ ಆಗಬಹುದಾಗಿರುವಂಥ ಎದ್ದೇಳುವಂತಹ ಜಗಳವನ್ನು ಬಗೆಹರಿಸಿಕೊಳ್ಳದೆ ಹೋದರೆ ಅದು ಎಲ್ಲಿವರೆಗೂ ಹೋಗಿ ತಲುಪಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ಘಟನೆ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಜಾತಿ ಗಣತಿ ವರದಿ ಅಸಲಿಯೋ ನಕಲಿಯೋ? ಜನರನ್ನ ಯಾಮಾರಿಸ್ತಾ ಇದೆಯಾ ಸರ್ಕಾರ? ಬಿಜೆಪಿ ಆರೋಪವೇನು? CM ಹೇಳಿದ್ದೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮೂಲ ಪ್ರತಿ ಮಲ್ಲಯುದ್ಧ. ಈ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಗೊಂದಲ ಗೋಜಲುಗಳು ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಯಾಕಂದರೆ 2015ರಲ್ಲಿ ಇದು ಶುರುವಾದಲ್ಲಿಂದ 2016ರಲ್ಲಿ ಯಾವಾಗ ಮಾಹಿತಿ ಸೋರಿಕೆ ಆಯಿತು ಅಲ್ಲಿಂದಲೂ ಕೂಡ ಈ ಜಾತಿ ಗಣತಿಯ ಬಗ್ಗೆ ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ. ಈಗ ಜಾತಿ ಗಣತಿಯ ಮೂಲ ಪ್ರತಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಕೆದಕುವ ಪ್ರಯತ್ನವನ್ನು ಆರೋಪಕರು ಮಾಡಿದ್ದಾರೆ. ಇಲ್ಲಿ ಏನಂದರೆ, ನೀವು ಒಂದೋ ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ಅದನ್ನು ಅನುಮಾನದಿಂದ ನೋಡುವಂಗೆ ಮಾಡಿ, ಆ ಅನುಮಾನದಿಂದಾಗಿ ಆ ಇಡೀ ವರದಿಯನ್ನೇ ನೀವು ಸರಿ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರೂವ್ ಮಾಡಿ ಅನ್ನುವಂತಹ ದಾಟಿಯಲ್ಲೂ ಕೂಡ ಇದೆಲ್ಲೋ ಕಡೆ ಹೋಗ್ತಾ ಇದೆ ಅಂತ ಹೇಳುವ ಅನುಮಾನ ಮೂಡುತ್ತೆ. ಯಾಕಂದರೆ ಸರ್ಕಾರದ ವಿರುದ್ಧ ಈಗ BJP ಮೂಲ ಪ್ರತಿಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. CM ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಸಹಜವಾಗಿಯೇ ಒಂದು ಮುಜುಗರವನ್ನು ತಂದು ಇಡುವಂತಹ ಸಂಗತಿ. ಇಲ್ಲಿ ಮೂಲ ಪ್ರತಿಗೆ ಸಂಬಂಧಪಟ್ಟಂತಹ ಚರ್ಚೆಯೂ ಕೂಡ ಬಹಳ ಹಿಂದಿನಿಂದ ಶುರುವಾಗಿದೆ. ಅದು ಹೇಗೆ ಅನ್ನೋದನ್ನು ನಿಮಗೆ ಮುಂದಿನ ಹಂತದಲ್ಲಿ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಮೂಲ ಪ್ರತಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ಮನೆಯಲ್ಲಿನೇ ಅದರ ಮೂಲ ಪ್ರತಿ ಇದೆ ಅಂತೇಳಿ ಅಶೋಕ್ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಈ ವರದಿ ತಯಾರಾಗಿರುವಂಥದ್ದೇ ಸಿದ್ದರಾಮಯ್ಯನವರ ಮನೆಯಲ್ಲಿ ಅನ್ನುವಂಥ ಆಪಾದನೆಯನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ಆಪಾದನೆಯನ್ನು ಮಾಡಿದ್ದಾರೆ. ಪ್ರತಿಪಕ್ಷದವರು ಈ ರೀತಿಯಂಥ ಆಪಾದನೆಗಳನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಮನೆಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ರು. ಈಗ ಕೇವಲ ಅವರ ಮನೆಯಲ್ಲಿ ತಯಾರಾಗಿದೆ ಅಂತ ಮಾತ್ರ ಅಲ್ಲ, ಅದರ ಮೂಲ ಪ್ರತಿ ಈಗಲೂ ಕೂಡ ಸಿದ್ದರಾಮಯ್ಯನವರ ಮನೆಯಲ್ಲಿದೆ. ಆದರೆ ಇಲ್ಲಿ ಕೊಟ್ಟಿರುವಂಥ ನಕಲಿ ವರದಿ ಅನ್ನುವಂತಹ ಆಪಾದನೆಯನ್ನು ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯವರು ಹಾಗೆಯೇ ಕಾಂಗ್ರೆಸ್ನವರು ಏನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಸಮರ್ಥನೆಯನ್ನು ಕೊಡ್ತಿದ್ದಾರೆ, ಉಪಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ, ಹಾಗೆಯೇ ಪ್ರತಿಪಕ್ಷದವರು ಏನೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಪಿ ಸಿದ್ದರಾಮಯ್ಯನ ಮನೆ, ಒರಿಜಿನಲ್ ಸಿದ್ದರಾಮಯ್ಯನ ಮನೆಯಲ್ಲಿ ಸಿಗಾಕೊಂಬಿಟ್ಟಿದೆ. ವರದಿ ಅಲ್ಲಿ ಸಿಗಾಕೊಂಬಿಟ್ಟಿದೆ, ಕೊಟ್ಬಿಟ್ಟವನೆ. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟಿದೆ. ಯಾರೋ ಸಿದ್ದರಾಮಯ್ಯನ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್, 100% ನಕಲಿ. ದಿಸ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್, ಇಸ್ ನಾಟ್ ಎ BJP ಡಾಕ್ಯುಮೆಂಟ್, ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್. ಇಟ್ಸ್ ಅಥೆಂಟಿಕ್. ಇದನ್ನ ಪ್ಲೇಸ್ ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಮೋರ್ ಅಥೆಂಟಿಕ್. ಸಿದ್ದರಾಮಯ್ಯನ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ನಿನ್ಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ, A1, A2, A3 ಏನೇನೋ ಅವಲ್ಲ, B ಎಲ್ಲ ನೀನು ಬರ್ಕೊಂಬಿಟ್ಟಿದೀಯಾ, ಉಳಿದಿದ್ನ ನಮಗ್ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಗಲಾಟೆ ಆಗಿದೆ. ಅಶೋಕ ಯಾವತ್ತು ಸತಿ ಹೇಳಿದಾನೆ, ಅವರು ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್. ಅದು ಗೊತ್ತೇ ಇಲ್ಲ. ಅಶೋಕ BJP ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವರ RSS ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗ್ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನ ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರ ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಕಾಂತರಾಜು ವರದಿ ಇತ್ತು. ಕಾಂತರಾಜು ವರದಿ ಒರಿಜಿನಲ್ ರಿಪೋರ್ಟ್ ಎಲ್ಲೋಯ್ತು, ಕಳವಾಯಿತು ಅಂತೇಳಿ ಬರ್ತಾ ಇದೆ. ಕದ್ದವ್ರು ಯಾರು? ಅದೇನು ಒಂದು ಪೇಪರ್ ತರ್ಸ್ಕೊಂಡು ಇಲ್ಲಿ ಯಾವ್ದ್ಯಾರು ಸಿಗ್ನೇಚರ್ ಇದೆ ನೋಡಿ.
ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಎಚ್.ಎಸ್. ಕಲ್ಯಾಣ್ ಕುಮಾರ್ ಇದ್ದಾರೆ, ಬಿ.ಎಸ್. ರಾಜಶೇಖರ್ ಇದ್ದಾರೆ, ಅರುಣ್ ಕುಮಾರ್ ಅವರಿದ್ದಾರೆ, ಕೆ.ಟಿ. ಸುವರ್ಣ ಅವರಿದ್ದಾರೆ, ಶಾರದಾ ನಾಯಕ್ ಅವರಿದ್ದಾರೆ, ದಯಾನಂದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸ್. ಹೀಗೆ ಇಲ್ಲಿ ಆರೋಪ ಮತ್ತು ಸಮರ್ಥನೆ ಪ್ರತ್ಯಾರೋಪಗಳಿದ್ದಾವೆ. ಹಾಗಾದ್ರೆ ಮೂಲ ಪ್ರತಿಯ ಕತೆ ಏನು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡೋದಿದ್ರೆ, ಬಹಳ ಮುಖ್ಯವಾಗಿ 2015ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗುತ್ತೆ ಏಪ್ರಿಲ್ 11, 2015ರಲ್ಲಿ. ಇದಾದ ನಂತರ 2016ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಬೇಕು ಅಂತೇಳಿ ಮೊದಲು ಕಾಲಮಿತಿಯನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಇದು 1 ವರ್ಷದಲ್ಲಿ ತಯಾರಾಗಬೇಕಾಗಿದ್ದಂಥ ವರದಿ ಆಗಿದ್ದಿತ್ತು. ಆದರೆ 2016ರ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 14ರಂದು ಜಾತಿ ಗಣತಿಯಲ್ಲಿ ಸಿಕ್ಕಿದ್ದಂಥ ಪ್ರಮುಖ ಜಾತಿಗಳ ಜನಸಂಖ್ಯೆಯ ಮಾಹಿತಿಯನ್ನು ಸೋರಿಕೆ ಆಗುತ್ತೆ. ಅದು ಹೇಗೆ ಸೋರಿಕೆ ಆಯಿತು, ಯಾವ ಸ್ವರೂಪದಲ್ಲಿ ಸೋರಿಕೆ ಆಯಿತು ಅನ್ನೋದು ಬೇರೆ ಒಂದು ಇತಿಹಾಸ ಇದೆ ಅದಕ್ಕೆ. ಇನ್ನು 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವಧಿ ಕಳೆದುಕೊಳ್ಳುವವರೆಗೂ ಕೂಡ ಸಲ್ಲಿಕೆ ಆಗದ ಸಮೀಕ್ಷೆಯ ವರದಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಇರೋ ತನಕ ಕೂಡ ಸಲ್ಲಿಕೆ ಮಾಡಿರಲಿಲ್ಲ. ನಂತರ ಅವಧಿ ಮುಕ್ತಾಯವಾದರೂ ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜು ಅವ್ರನ್ನ 2ನೇ ಅವಧಿಗೆ ಮುಂದುವರಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಸಮೀಕ್ಷೆಯ ವರದಿಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ. ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಕಾಂತರಾಜು ಅವರು ಮುಂದಾಗ್ತಾರೆ. ಆದರೆ ಅವತ್ತು ಸಿಎಂ ಅಂಗೀಕಾರ ಮಾಡಿಲ್ಲ ಅನ್ನುವಂಥ ಆಪಾದನೆಯನ್ನು ಕಾಂಗ್ರೆಸ್ನವರು ಮುಂದಿನ ಹಂತಗಳಲ್ಲಿ ಮಾಡ್ತಾ ಹೋಗ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಜಾತಿ ಗಣತಿ ವರದಿಯ ಮೂಲ ಪ್ರತಿಯ ಬಗ್ಗೆ ಚರ್ಚೆ ಶುರುವಾಗಿತ್ತು. ಯಾವಾಗ ಜಯಪ್ರಕಾಶ್ ಹೆಗಡೆ ಅವರನ್ನ ಇದಕ್ಕೆ ನೇಮಕ ಮಾಡಲಾಗುತ್ತೋ ಅಲ್ಲಿಂದಲೇ ಈ ಮೂಲ ಪ್ರತಿಯ ಚರ್ಚೆ ಶುರುವಾಗಿತ್ತು. ಮತ್ತು ವಿಶೇಷವಾಗಿ ಜಾತಿ ಜನಗಣತಿ ವರದಿಯಲ್ಲಿ ಕಾರ್ಯದರ್ಶಿಯ ಸಹಿ ಇರಲಿಲ್ಲ ಅನ್ನುವಂಥ ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಯಾಕೆ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದಂತಹ ದೂರುಗಳು ದಾಖಲಾಗಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಅವತ್ತು ಎದ್ದಿತ್ತು. ಇನ್ನು ಕಾಂತರಾಜು ಅಧ್ಯಕ್ಷರಾಗಿದ್ದ ಅವಧಿಯ ದತ್ತಾಂಶವನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರಿಂದ ವರದಿ ತಯಾರಿ ಮಾಡಲಾಗಿದೆ. ಇದನ್ನು ಜಯಪ್ರಕಾಶ್ ಹೆಗಡೆ ಅವರು ಈ ಹಿಂದೆ ಕನ್ಫರ್ಮ್ ಮಾಡಿದ್ದಾರೆ. ದತ್ತಾಂಶ ಕರೆಕ್ಟ್ ಆಗಿತ್ತು, ಆ ದತ್ತಾಂಶದ ಆಧಾರದಲ್ಲಿ, ಡಾಟಾದ ಆಧಾರದಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ಈಗ ಅಂತಿಮವಾಗಿ ಈ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು ಅದರಲ್ಲಿ ಎಲ್ಲೂ ಕೂಡ ಕಾಂತರಾಜು ಅವರು ರಚಿಸಿರುವಂತಹ ವರದಿ ಅಂತಿಲ್ಲ, ಬದಿಗೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಅಂತೇಳಿ ಇದೆ. ಹೀಗೆ ಇಲ್ಲಿ ಒಂದಿಷ್ಟು ಗೊಂದಲ, ಒಂದಿಷ್ಟು ಅನುಮಾನ, ಒಂದಿಷ್ಟು ಆಶಂಕೆ ಇವೆಲ್ಲವೂ ಕೂಡ ವ್ಯಕ್ತಪಡಿಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇದು ನಿಜಕ್ಕೂ ಕೂಡ ಈ ಜಾತಿ ಗಣತಿ ವರದಿ ಅಂಗೀಕಾರ ಆಗುತ್ತಾ, ತಿರಸ್ಕಾರ ಆದರೆ ಹೇಗೆ, ಅಂಗೀಕಾರ ಆದರೆ ಏನಾಗುತ್ತೆ, ಈ ಪ್ರಶ್ನೆ ಈಗ ಬಹಳ ಮುಖ್ಯವಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.